ಎಲ್ಲರಿಗೂ ನಮಸ್ಕಾರ. ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಂಗಳಗೌರಿ ಹಬ್ಬಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ ಹಾಗೆ ಹೇಗೆ ಆಚರಿಸಿದ್ವಿ ಅನ್ನೋ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು ಅರಿಶಿಣದ ಗೌರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅರಿಶಿಣದ ಗೌರಿ ಮಂಗಳಗೌರಿ ಹಬ್ಬಕ್ಕೆ ತುಂಬಾ ಶ್ರೇಷ್ಠ. ಅರಿಶಿಣದ ಗೌರಿ ಮುಖವನ್ನು ಹೇಗೆ ಮಾಡೋದು ಅಂತ ನಾನು ಒಂದು ಡೀಟೇಲ್ಡ್ ವಿಡಿಯೋನ ಆಲ್ರೆಡಿ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೋಡಿಲ್ಲ ಅಂತಂದರೆ ಚೆಕ್ಔಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ಬೆಳ್ಳಿ ಲಕ್ಷ್ಮಿ ಮುಖವನ್ನು ತಗೊಂಡಿದ್ದೀನಿ. ಇದನ್ನು ಉಪಯೋಗಿಸ್ಕೊಂಡು ನಾನು ಗೌರಿ ಮುಖವನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳಿ ಮುಖವಾಡದ ಕಿರೀಟದ ಕೆಳಭಾಗದಿಂದ ನಾವು ಅಚ್ಚನ್ನು ತೆಕ್ಕೊಂಡ್ರೆ ನಮಗೆ ಗೌರಿ ಮುಖ ರೆಡಿ ಆಗತ್ತೆ. ಯಾಕಂದರೆ ಲಕ್ಷ್ಮಿಗೆ ಕಿರೀಟ ಇರುತ್ತೆ, ಹಾಗೆ ಗೌರಿಗೆ ಕಿರೀಟ ಇರೋದಿಲ್ಲ. ಅದೇ ರೀತಿಯಾಗಿ ಅರಿಶಿಣವನ್ನು ಬಳಸ್ಕೊಂಡು ನಾನು ಪುಟ್ಟ ಗಣಪತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅರಿಶಿಣದ ಗಣಪತಿ ಹಾಗೂ ಗೌರಿ ರೆಡಿ ಆಯಿತು. ಈಗ ಗೌರಿಯನ್ನು ಕೂರಿಸಲು ನಾನು ಟೇಬಲನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅದರ ಮೇಲೆ ಒಂದು ವೀಳ್ಯದೆಲೆಯನ್ನು ಇಟ್ಕೊಂಡ್ಬಿಟ್ಟು ದೇವಿಗೆ ಸೀರೆಯನ್ನು ಉಡಿಸಲು ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ನಾನು ಒಂದು ಡೀಟೇಲ್ಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಈಗ ಅಕ್ಕಿ ಹಾಕಿರುವ ತಟ್ಟೆಯಲ್ಲಿ ಕಳಸವನ್ನು ಇಟ್ಕೊಂಡು ಸೀರೆನ ಉಡಿಸ್ಕೊಳ್ತಾ ಇದ್ದೀನಿ ದೇವರಿಗೆ. ಕಳಸದಲ್ಲಿ ಒಂದು ಬೆಳ್ಳಿ ಕಾಯಿನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ 5 ವೀಳ್ಯದೆಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಕರಿಮಣಿಯನ್ನು ಹಾಕಿ ನಂತರ ಸೀರೆನ ಉಡಿಸ್ಕೊಳ್ತಾ ಇದ್ದೀನಿ. ಮಂಗಳಗೌರಿ ವ್ರತದ ಮಹತ್ವ ಏನು ಅಂತಂದರೆ, ಈ ವ್ರತವನ್ನು ಮಾಡೋದ್ರಿಂದ ಗಂಡನ ಆಯುರಾರೋಗ್ಯ ಐಶ್ವರ್ಯ ವೃದ್ಧಿಯಾಗತ್ತೆ, ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ, ಮನಸ್ಸು ಕೂಡ ಉಲ್ಲಾಸದಿಂದ ಕೂಡಿರುತ್ತೆ. ವ್ರತವನ್ನು ಶ್ರಾವಣ ಮಾಸದಲ್ಲಿ ಆಚರಿಸ್ತಾರೆ. ಮದುವೆಯಾದ ಮೊದಲ ವರ್ಷದಿಂದ ಸತತವಾಗಿ 5 ವರ್ಷಗಳ ಕಾಲ ಶ್ರಾವಣ ಮಾಸದಲ್ಲಿ ಎಷ್ಟು ಮಂಗಳವಾರಗಳು ಬರುತ್ತದೋ ಅಷ್ಟು ಮಂಗಳವಾರಗಳಂದು ಈ ವ್ರತವನ್ನು ಆಚರಿಸ್ತಾರೆ. ನನಗೆ ಶ್ರಾವಣ ಮಾಸ ಬಂತು ಅಂತಂದರೆ ತುಂಬಾ ಖುಷಿ. ಯಾಕೆ ಅಂತಂದರೆ ಮಂಗಳಗೌರಿ ವ್ರತ ಬರುತ್ತೆ, ಹಾಗೆ ವರಮಹಾಲಕ್ಷ್ಮಿ ವ್ರತ ಕೂಡ ಬರುತ್ತೆ. ಆಗ ನಾವು ದೇವಿಗೆ ಅಲಂಕಾರ ಮಾಡಿ ಸಂಭ್ರಮಿಸ್ಬೋದಲ್ವಾ. ಇಷ್ಟನ್ನು ನಾನು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ರಂಗೋಲಿಯನ್ನು ಹಾಕಿ ಹಾಗೆ ಬಾಗಿಲಿಗೆ ಹೂವಿನಿಂದ ಅಲಂಕರಿಸ್ಕೊಂಡು ನಂತರ ಬೆಳಗ್ಗಿನ ತಿಂಡಿಗಾಗಿ ನಾನು ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿನೆಲ್ಲ ತೊಳ್ಕೊಳ್ಳೋದಕ್ಕಾಗಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ನನಗೆ ತರಕಾರಿ ಹೆಚ್ಚೋದು ಅಂತಂದರೆ ತುಂಬಾ ಇಷ್ಟ. ಅಡುಗೆ ಮಾಡೋದ್ರಲ್ಲಿ ನನಗೆ ಫೇವ್ರೆಟ್ ಪಾರ್ಟ್ ಅಂತಂದರೆ ಚಾಪಿಂಗ್. ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಹೇಗೆ ಉದ್ದುದ್ದವಾಗಿರುತ್ತೋ ಅದೇ ರೀತಿಯಾಗಿ ಕ್ಯಾರೆಟ್ ಹಾಗೆ ಆಲೂಗಡ್ಡೆ ಎಲ್ಲದನ್ನು ನಾನು ಉದ್ದುದ್ದವಾಗಿ ಹೆಚ್ಕೊಳ್ತಾ ಇದ್ದೀನಿ. ಅದೇ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲದನ್ನು ನಾನು ಸ್ಕ್ವೇರ್ ಆಗಿ ಹೆಚ್ಕೊಳ್ತಾ ಇದ್ದೆ. ಈ ರೀತಿಯಾಗಿ ಮೆಣಸಿನ್ಕಾಯಿ ಹೆಚ್ಚೋದನ್ನು ನಾನು ಸಿಹಿ ಕಹಿ ಚಂದ್ರು ಅವರ ಕುಕ್ಕಿಂಗ್ ಶೋ ನೋಡಿ ಕಲ್ತಿದ್ದು. ನನಗೆ ರವೆ ಉಪ್ಪಿಟ್ಟಾಗಲಿ ಅಥವಾ ಶಾವಿಗೆ ಉಪ್ಪಿಟ್ಟಾಗಲಿ ಅದಕ್ಕೆ ತುಂಬ ತರಕಾರಿ ಹಾಕಿರಬೇಕು, ಆವಾಗ ಉಪ್ಪಿಟ್ಟು ತುಂಬಾ ಇಷ್ಟ ಆಗುತ್ತೆ. ಇವರು ಉಪ್ಪಿಟ್ಟಂದರೆ ಮೂಗು ಮುರಿತಾರೆ. ಹಾಗೇನಾ ಅಥವಾ ನೀವು ಉಪ್ಪಿಟ್ಟು ಪ್ರಿಯರಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಉಪ್ಪಿಟ್ಟಂದರೆ ತುಂಬಾ ಇಷ್ಟ. ನೋಡಿ, ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಕಲರ್ಫುಲ್ಲಾಗಿ. ಉಪ್ಪಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ಳಲು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೇಕು.
ಥರ ಉದ್ದುದ್ದವಾಗಿ ಹೆಚ್ಕೊಂಡಿರುವಂತಹ ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್ ಹಾಗೆ ಬಟಾಣಿ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ತರಕಾರಿಗಳ ಕಲರ್ ಡಿಮ್ ಆಗಬಾರ್ದು ಅಂತ ಚಿಟಿಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತರಕಾರಿ ಬೇಯೋದಕ್ಕೋಸ್ಕರ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಬೇಯೋದ್ರಿಂದ ಇದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಶಾವಿಗೆ ತಗೊಂಡ್ರೆ ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇಲ್ಲಿ ನೀರನ್ನು ಕುದಿಯೋಕೆ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಈ ಥರ ದೇವರ ಪೂಜೆಯನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ದೇವರ ಮನೆಯಲ್ಲಿ ಮೊದಲನೇದಾಗಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಂಗಳಗೌರಿಗೆ ನೈವೇದ್ಯವನ್ನು ಮಾಡಲು ನಾನು ಇವತ್ತು ಗೋಧಿ ನುಚ್ಚಿನ ಪಾಯಸವನ್ನು ಮಾಡಲು ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ನುಚ್ಚನ್ನು ಮೊದಲನೇದಾಗಿ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದು ಮುಳುಗೋ ಅಷ್ಟು ನೀರು ಹಾಕಿ ನಂತರ ಕಾಯಿಸಿರೋ ಹಾಲನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕು ನಾವು. ಈಗ ನೀರು ಮತ್ತು ಹಾಲು ಹಾಕಿರುವ ಗೋಧಿ ನುಚ್ಚನ್ನು ಕುಕ್ಕರ್ನಲ್ಲಿ ಇಟ್ಟು 3-4 ವಿಸಲ್ ಬಂದ ಮೇಲೆ ಒಂದು ಸ್ವಲ್ಪ ಲೋ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಆವಾಗ ಗೋಧಿ ನುಚ್ಚು ತುಂಬಾ ಚೆನ್ನಾಗಿ ಬೇಯುತ್ತೆ. ಕೊಬ್ಬರಿ, ಗಸಗಸೆ ಹಾಗೂ ಏಲಕ್ಕಿನ ರುಬ್ಕೊಳ್ಬೇಕು. ಬೆಲ್ಲದ ಪಾಕ ಕೂಡ ರೆಡಿ ಆಗ್ತಾ ಇದೆ. ಗೋಧಿ ನುಚ್ಚು ಕೂಡ ಬೆಂದಿದೆ ನೋಡಿ. ಈಗ ಬೆಲ್ಲದ ಪಾಕವನ್ನು ಬೆಂದಿರುವಂತಹ ಗೋಧಿ ನುಚ್ಚಿಗೆ ಈ ರೀತಿಯಾಗಿ ಸೋಸ್ಕೊಂಡು ಹಾಕೋತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನಾದರೂ ಇತ್ತು ಅಂತಂದರೆ ಇದು ಎಲ್ಲ ಫಿಲ್ಟರ್ ಆಗಿ ಹೋಗುತ್ತೆ ಅಂತ. ಇದಕ್ಕೆ ರುಬ್ಬಿದ ಕಾಯಿಯ ಮಿಶ್ರಣವನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಹುರಿದು ಸಕ್ಕೆ ಸೇರಿಸ್ಕೊಂಡ್ರೆ ನಮ್ಮ ಪಾಯಸ ರೆಡಿ ಆಗತ್ತೆ. ಹಾಗೆ ಕೊನೆಯಲ್ಲಿ ಒಂದು 5-6 ದಳ ಕೇಸರಿಯನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಪಾಯಸದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಾಗತ್ತೆ. ನೈವೇದ್ಯಕ್ಕೆ ಪಾಯಸವನ್ನು ರೆಡಿ ಮಾಡಿಕೊಂಡಿದ್ದು ಆಯಿತು. ಈಗ ಮಂಗಳಗೌರಿಗೆ ಪೂಜೆಯನ್ನು ಮಾಡಲು ಮೊದಲನೇದಾಗಿ ಕುಂಕುಮ ಅರಿಶಿನವನ್ನು ಅಮ್ಮನ ಹತ್ರ ತಗೊಂಡೆ. ನಂತರ ಕಂಕಣವನ್ನು ಕಟ್ಟಿಸ್ಕೊಂಡು ಪೂಜೆಯನ್ನು ಮಾಡಲು ಶುರು ಮಾಡಿಕೊಂಡೆ. ಈಗ ದೇವಿಗೆ ವಿಭೂತಿ, ಗಂಧ, ಅರಿಶಿಣ, ಕುಂಕುಮಾದಿಗಳಿಂದ ಪೂಜೆಯನ್ನು ಮಾಡಿಬಿಟ್ಟು ನಂತರ ಹೂಗಳಿಂದ ಅಲಂಕರಿಸ್ಕೊಳ್ತಾ ಇದ್ದೀನಿ. ಇದಾಗಿ ಅರಿಶಿನ ಗೌರಿ ಹಾಗೂ ಅರಿಶಿನದ ಗಣಪತಿಗೆ ಪೂಜೆಯನ್ನು ಮಾಡಿಬಿಟ್ಟು ನಂತರ ಕಳಸವನ್ನು ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿಕೊಂಡಿರುವಂತಹ ಗೌರಿಯನ್ನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮಂಗಳಗೌರಿಯಲ್ಲೂ ಕೂಡ ವ್ರತ ಕಥೆಯನ್ನು ಓದುವುದು ವಾಡಿಕೆ. ಕಥೆಯನ್ನು ಓದೋದಕ್ಕೆ ಶುರು ಮಾಡಿಕೊಂಡೆ. ಓದ್ತಾ ಕಾಡಿಗೆಯನ್ನು ಕೂಡ ತಯಾರು ಮಾಡಿಕೊಂಡೆ. ನಂತರ ಅಮ್ಮ ಮಂಗಳಗೌರಿ ಅಷ್ಟೋತ್ತರವನ್ನು ಓದ್ತಾ ಇದ್ರು. ನಾನು ಆಗ ಗೌರಿಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ದೇವರಿಗೆ ಕಳಸವನ್ನು ಬೆಳಗ್ತಾ ಇದ್ದೀನಿ. ಪಾಯಸ ಹಾಗೂ ಅನ್ನ ಮತ್ತು ಮೊಸರು ಇದನ್ನು ನಾನು ನೈವೇದ್ಯಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಮನೆಯ ಮಂಗಳಗೌರಿ ಈ ರೀತಿಯಾಗಿ ಕಾಣ್ತಾ ಇದ್ಲು. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.